ಪಾರು ತಗೋ, ಇದನ್ನು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಾ, ನಿಂಗೆ ಇಷ್ಟವಾದ ಕೇಕ್ ರೆಡಿ ಆಗುತ್ತೆ. ಸರಿ. ಅಯ್ಯಯ್ಯೋ ರಘು, ಕರೆಂಟ್ ಹೋಯ್ತು ಅನ್ಸುತ್ತೆ. ಇರು, ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ತೀನಿ. ಅಖಿಲ, ಈ ಕಡೆ ಹೋಗೋಣ ಬಾ. UPS ಇದೆಯಲ್ಲ ರಘು. ಆದರೆ ಅದನ್ನು ಚಾರ್ಜ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಹೌಸ್ ಕೀಪಿಂಗ್ನವ್ರಿಗೆ ಸ್ವಲ್ಪ ಚುರುಕು ಮುಟ್ಟಿಸ್ಬೇಕು. ಯು ರೈಟ್. ಯಾಕೆ ರಘು ಅದನ್ನು ಆಫ್ ಮಾಡಿಬಿಟ್ರಿ? ಎಲ್ಲಿದ್ದೀರಾ ನೀವು? ಏನು ಕಾಣಿಸ್ತಿಲ್ಲ. ರಘು ರಘು, ನೀನಿರುವಾಗ ದಾರಿಯಲ್ಲಿ ಕತ್ತಲಿಗೆ ಎಲ್ಲಿ ಜಾಗ? ನಿನ್ನಿಂದಲೇ ಹೊಮ್ಮುತ್ತಿದೆ ಬದುಕಿನ ರಾಗ ಅನುರಾಗ. ಪ್ರೀತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕತೆ ಕಾದಂಬರಿಗಳನ್ನ ಓದ್ತಾರೆ, ಸಿನಿಮಾ ನೋಡ್ತಾರೆ, ಕವನಗಳು ಬರೀತಾರೆ. ಆದರೆ ನನಗೆ ಪ್ರೀತಿ ಗೊತ್ತಾಗಿದ್ದು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ. ಪ್ರಪಂಚಕ್ಕೆ ನೀನು ಅರಸನ ಕೋಟೆಯ ಅಖಿಲಾಂಡೇಶ್ವರಿ, ಆದರೆ ನಮಗೆಲ್ಲ 100 ಜನಕ್ಕೆ ಅನ್ನ ಹಾಕೋ ಅಕ್ಕರೆ ಅಮ್ಮ. 10 ಜನಕ್ಕೆ ವಿದ್ಯಾಭ್ಯಾಸ ಕೊಡೋ ಕಂಡು ಕಾಣದೇ ಇರೋ ಗುರು. 100 ಜನಕ್ಕೆ ಕೆಲಸ ಕೊಡೋ ದಯಾಮಯಿ ದೇವತೆ. ಜನರ ಬದುಕನ್ನು ರೂಪಿಸೋ ಶಕ್ತಿ ನೀನು. ನೀನು ಹುಟ್ಟಿದ ದಿನ ಸಾಧಾರಣ ಹುಟ್ಟು ಹಬ್ಬ ಅಲ್ಲ, ನಾವೆಲ್ಲರೂ ಸಂಭ್ರಮದಿಂದ ಆಚರಿಸೋ ಹುಟ್ಟು ಹಬ್ಬ. ತಾಕಿಲ್ಲ. ಪ್ರತಿ ಸಾಧಕನ ಹಿಂದೆ ಒಂದು ಅಸಾಧ್ಯ ಹೆಣ್ಣಿನ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೀನೇ ಸಾಧಕಿ, ನಿನಗೆ ನೀನೇ ಅಸಾಧ್ಯ ಶಕ್ತಿ. ನಾವೆಲ್ಲರೂ ನಿನ್ನ ನೆರಳಲ್ಲಿರೋದು ನಿಜಕ್ಕೂ ನಮ್ಮ ಪುಣ್ಯ. ಜೀವನದಲ್ಲಿ ಹೋರಾಡಕ್ಕೆ ನಿನ್ನ ನೆರಳು ಸಹ ನಿನ್ನ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತೆ. ಪ್ರೀತಿಯ ಪ್ರತೀಕಕ್ಕೆ, ನಂಬಿಕೆಗೆ, ಸಂತೋಷಕ್ಕೆ ಭಗವಂತ ಇದ್ದಾನೆ ಅಂತ ಸಾಬೀತುಪಡಿಸೋಕ್ಕೆ ಬಹುಶಃ ಭಗವಂತನೇ ನಿನ್ನನ್ನು ನಮಗೆ ಕೊಟ್ಟಿದ್ದಾನೆ. ಈ ಎಲ್ಲ ಅರ್ಥಗಳು ನಿನ್ನ ಹುಟ್ಟಿನಿಂದ ನಮಗೆ ಸಿಕ್ಕಿದೆ. ಬಾಕಿಲ್ಲ, ಪ್ಲೀಸ್ ಕಮ್. ರಘು, ಏನಿದೆಲ್ಲ? ಸ್ಪೆಷಲ್ ಸರ್ಪ್ರೈಸ್ ಇಲ್ಲಿಗೆ ಮುಗ್ದಿಲ್ಲ. ಪ್ಲೀಸ್ ಕಮ್ ಅಖಿಲ. Wish you many more happy returns of the day, ma. Thank you very much, Adi. This is for you. Happy birthday, ma. Thank you very much, Vedant. Happy birthday, mom. Thank you. ಹ್ಯಾಪಿ ಬರ್ಡೇ ದೊಡ್ಡಮ್ಮ. Thank you, Saujanya. ರಘು, ಇದು ಬರೀ ಸರ್ಪ್ರೈಸ್ ಅಲ್ಲ,
ಸ್ಪೆಷಲ್ ಸರ್ಪ್ರೈಸ್. ಒಂದು ಸುಳ್ಳು ಕೊಡ್ದ ಹಾಗೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದಿರಲ್ಲ. ಖುಷಿ ಆಯ್ತಾ? ಒಂದು ಕಡೆಯಲ್ಲಿ ಖುಷಿನೇ, ಇನ್ನೊಂದು ಕಡೆಯಲ್ಲಿ ಬೇಸರ. ಖುಷಿ ಯಾಕೆ, ಬೇಸರ ಯಾಕೆ? ಎಷ್ಟೊಂದು ಜನ ವಿಶ್ ಮಾಡ್ತಾ ಇದ್ದಾರೆ, ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಆದರೆ ನೀವಿನ್ನೂ ವಿಶ್ ಮಾಡಿಲ್ಲಲ್ಲ ರಘು? ಅಖಿಲ, 25 ವರ್ಷಗಳಿಂದ ಪ್ರತಿ ಬರ್ತ್ಡೇಗೆ ಬರೀ ಮಾತಲ್ಲಿ ಶುಭಾಶಯಗಳನ್ನ ಹೇಳ್ತಾ ಪಾರ್ಟಿ ಮಾಡಿ ಮುಗಿಸ್ತಾ ಇದ್ವಿ. ಆದರೆ ಈ ವರ್ಷ ನಿನ್ನ ಕಣ್ ತುಂಬೋ ಹಾಗೆ, ಮನಸ್ಸು ಮಿಡಿಯೋ ಹಾಗೆ ನಾನು ವಿಶ್ ಮಾಡ್ತೀನಿ. ಯಾಕಂದರೆ ದಿಸ್ ಇಸ್ ನಾಟ್ ಅನ್ ಆರ್ಡಿನರಿ ಬರ್ಡೇ, ಇದು ಸ್ಪೆಷಲ್ ಬರ್ಡೇ. ಸೊ ನನ್ನ ವಿಶಸ್ ಕೂಡ ಸ್ಪೆಷಲ್ ಆಗೇ ಇರಬೇಕಲ್ವಾ? ಅರ್ಥ ಆಗಲಿಲ್ಲ. ಅಲ್ಲಿ ನೋಡು, ಅಮ್ಮೋರೆ, ನನಗೆ ತೋಚಿದ ಗಿಫ್ಟ್ ಇದು. ದೇವ್ರ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ, ತಗೊಳ್ಳಿಮ್ಮ.